ದ್ವೇಷ ಭಾಷಣ ಮಸೂದೆ ಅಂಗೀಕಾರಕ್ಕೆ ರಾಜ್ಯಪಾಲರ ವಿರೋಧವಿದೆ. ಸರ್ಕಾರ ಕಳಿಸಿದ ಎಲ್ಲದಕ್ಕೂ ರಾಜ್ಯಪಾಲರು ಸಹಿ ಹಾಕಬೇಕೆಂದು ಇಲ್ಲ. ಈ ಮಸೂದೆಯಿಂದ ಮುಂದಿನ ದಿನಗಳಲ್ಲಿ ಆಪತ್ತು ಆಗಬಹುದು ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿರುವ ಅವರು, ಕಾನೂನನ್ನ ರಾಜಕೀಯವಾಗಿ ವಿರೋಧಗಳನ್ನು ಹತ್ತಿಕ್ಕಲು ದುರುಪಯೋಗ ಪಡಿಸಬಹುದು. ನಮಗಿಂತ ಹೆಚ್ಚು ಪತ್ರಕರ್ತರಿಗೂ ಸಮಸ್ಯೆಯಾಗುತ್ತದೆ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕಟೀಲ್, ಆರೋಪಗಳನ್ನ ಯಾರು ಬೇಕಾದರೂ ಮಾಡಬಹುದು. ಈ ಪ್ರಕರಣ ತನಿಖೆಯ ಹಂತದಲ್ಲಿದೆ. ಎಲ್ಲ ರೀತಿಯ ತನಿಖೆಯಾಗಲಿ ಇವತ್ತು ಚರ್ಚೆ ಮಾಡಿದ್ರೆ ತನಿಖೆಯ ಹಾದಿ ತಪ್ಪುತ್ತದೆ ಎಂದರು. ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಎಲ್ಲದಕ್ಕೂ ಸಹಿ ಹಾಕಬೇಕು ಅಂತ ಏನಿಲ್ಲ. ಅದು ರಾಜ್ಯ ಅವರ ತೀರ್ಮಾನ, ಅವರ ವಿಚಾರ. ಆದರೆ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ಆಪತ್ತಾಗಬಹುದು. ಯಾಕೆ ಹೇಳಿದ್ರೆ ಕಾನೂನನ್ನು ರಾಜಕೀಯ ದುರುಪಯೋಗ ಪಡಿಸ್ಬೋದು. ಹೇಳಿದ್ರೆ ವಿರೋಧಿಗಳ ಮೇಲೆ ಅದರ ಮೇಲೆ ಕ್ರಮ ಕೈಗೊಳ್ಬೋದು. ದ್ವೇಷ ಭಾಷಣದ ಹೆಸರಿನಡಿಯಲ್ಲಿ ಯಾರ ಮೇಲೂ ಜೈಲಿಗೆ ಕಳಿಸುವಂಥ ಕೆಲಸ ಕಾರ್ಯಗಳಾಗ್ಬೋದು. ನಾಳೆ ವಿಶೇಷವಾಗಿ ನಮಗಿಂತ ಹೆಚ್ಚು ಪತ್ರಕರ್ತರಿಗೂ ಸಮಸ್ಯೆ. ಈ ಎಲ್ಲ ಕಾರಣದಿಂದ 10 ಯೋಜನೆಗಳನ್ನು ಮಾಡಿಕೊಂಡು ಅವರು ಇವತ್ತು ರಾಷ್ಟ್ರಪತಿಗಳ ಅಂಗನಕ್ಕೆ ಕಳಿಸಿದ್ದಾರೆ.